ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದ್ದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನಿನ್ನ ಯಾರು ಹನಿ ಟ್ರ್ಯಾಪ್ ಮಾಡಕ್ ಬಂದ್ರೆ ನೀನು ಹೇಳ್ಬೋದು. ಯಾವುದು ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗಲ್ಲ. ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದ್ದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನಿನ್ನ ಯಾರು ಹನಿ ಟ್ರ್ಯಾಪ್ ಮಾಡಕ್ ಬಂದ್ರೆ ನೀನು ಹೇಳ್ಬೋದು. ಯಾವುದು ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗಲ್ಲ. ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದ್ದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನಿನ್ನ ಯಾರು ಹನಿ ಟ್ರ್ಯಾಪ್ ಮಾಡಕ್ ಬಂದ್ರೆ ನೀನು ಹೇಳ್ಬೋದು. ಯಾವುದು ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗಲ್ಲ. ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದ್ದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನಿನ್ನ ಯಾರು ಹನಿ ಟ್ರ್ಯಾಪ್ ಮಾಡಕ್ ಬಂದ್ರೆ ನೀನು ಹೇಳ್ಬೋದು. ಯಾವುದು ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗಲ್ಲ. ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ.
ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನೀನು ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ್ರೆ ನೀನು ಹೇಳ್ಬೋದು. ಯಾವುದೂ ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗ? ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನೀನು ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ್ರೆ ನೀನು ಹೇಳ್ಬೋದು. ಯಾವುದೂ ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗ? ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನೀನು ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ್ರೆ ನೀನು ಹೇಳ್ಬೋದು. ಯಾವುದೂ ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳಕ್ಕಾಗ? ಹನಿ ಟ್ರ್ಯಾಪ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ? ಯಾರು ಮಾಡಿದಾರೋ, ಯಾರು ಮಾಡಿಸ್ಕೊಂಡಿದ್ದಾರೋ, ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ. ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಓಕೆ, ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರ ಮಾತು. ಅಂದರೆ ನನಗೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಈ ಒಂದು ಕೆಟ್ಟ ಸಂಸ್ಕೃತಿ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಇದ್ದಾರೆ, ಹಿರಿಯ ಶಾಸಕರು. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್, ಈಗಷ್ಟೇ ಸಚಿವರೊಬ್ಬರು ಸತೀಶ್ ಜಾರಕಿಹೊಳಿ ನೇರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪ್ರಭಾವಿ ಸಚಿವರೊಬ್ಬರು, ನಮ್ಮ ಪಕ್ಷದ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ 2 ಬಾರಿ ಅಂತೇಳಿ. ಇಂತಹ ಒಂದು ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗ ತಾನೇ ನೀವು ಹೇಳ್ತಾ ಇದ್ದೀರಿ. ಅವರು ಯಾರ ಮ್ಯಾಗ ಏನಾಗಿದೋ, ಯಾವ್ದು ಮಾಡಿದ್ರು, ಯಾರಿಲ್ಲೋ, ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕರೆ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ಆಗಿದ್ರೆ ತಾವು ಅದನ್ನ ಖಂಡಿಸ್ತೀರಿ? ನನಗೆ ಮಾಹಿತಿನೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಕ್ಕಾಗುತ್ತೆ? ಗೊತ್ತಾದ್ಮೇಲೆ ಹೇಳ್ಬೇಕಲ್ಲ. ಈಗ ನಿನಗೇನಾದ್ರೂ ಅದರದ್ದು ಸುಳ್ಳು ಸಿಕ್ಕಿದ್ರೆ, ನಿನಗೇನಾದ್ರು ಮಾಹಿತಿ ಆಗಿದ್ರೆ, ಅಥವಾ ನೀನು ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ್ರೆ ನೀನು ಹೇಳ್ಬೋದು.
ಯಾವುದು ಗೊತ್ತಿಲ್ಲ ಅಂದಾಗ ನೀವು ಏನು ಹೇಳೋಕ್ಕಾಗತ್ತೆ? ನೀಟ್ ಒಳಗಾಗಿರೋಂಥವ್ರನ್ನೇ ಹೇಳೋದು ಸೂಕ್ತ ಅಂತೀರಿ. ಯಾರು ಮಾಡಿದಾರೋ ಯಾರು ಮಾಡಿಸ್ಕೊಂಡಿದ್ದಾರೋ ಏನಾಗಿದೆ ನನಗೆ ಯಾವುದು ಗೊತ್ತಿಲ್ಲಲ್ಲ, ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಓಕೆ, ಥ್ಯಾಂಕ್ ಯು ಎಸ್. ಇದಿಷ್ಟು ಕೂಡ ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿಯವರ ಮತ್ತು ಅಂದರೆ ನನಗೆ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಮಾಹಿತಿ ಬಂದ ನಂತರ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.